ಹಾವೇರಿಯ ಪೊಲೀಸರು, ವಿಶೇಷವಾಗಿ ಹಾನಗಲ್ ಪೊಲೀಸರು ಗ್ಯಾಂಗ್ ರೇಪ್ ಮಾಡಿದ ಗ್ಯಾಂಗ್ ಜೊತೆಗೆ ಸೇರ್ಕೊಂಡಿದ್ದಾರೆ. ಈ ಗ್ಯಾಂಗ್ ಅನ್ನ ರಕ್ಷಣೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಆ ಸೂಫಿ ಸಂಘಟನೆಯ ಹಿಂದ್ಗಡೆ ಈ PFI ಇದೆ ಅಂತ ಸುದ್ದಿ ಬರ್ತಾ ಇದೆ. ಆದ್ರಿಂದ ಇದು PFI ರೋಲ್ ಏನಿದೆ, PFI ಬಂದ್ರೆ ಅದರಲ್ಲಿ ಭಯೋತ್ಪಾದನೆ ಬರ್ತದೆ, ಆ ಟ್ರೈನಿಂಗ್ ಬರ್ತದೆ, ಎಲ್ಲ ಬರ್ತದೆ. ಆದ್ರಿಂದ SIT ಮಾಡ್ತೇವೆ. SITಯಲ್ಲಿ PFI ರೋಲ್ ಸ್ಥಾಪಿತ ಆದ್ರೆ ನೇರವಾಗಿ ಈ ಕೇಸ್ NI ಕೊಡುವಂತದ್ದು ಅರ್ಹತೆ ಪಡಿತದೆ. ಆದ್ರಿಂದ ಇವೆಲ್ಲ ಆಗ್ಬೇಕಾದ್ರೆ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳ ಫೋನ್ ಅನ್ನ ಇವತ್ತು ವಶಪಡಿಸಿಕೊಂಡು ಅವ್ರು ಏನೇನ್ ಮಾಡಿದ್ದಾರೆ ಎಲ್ಲವನ್ನೂ ಕೂಡ ತನಿಖೆ ಮಾಡಬೇಕು. ಯಾರ್ಯಾರು ದುಡ್ಡು ಕೊಟ್ಟು ಮುಚ್ಚಕ್ಕೆ ಪ್ರಯತ್ನ ಮಾಡಿದ್ದಾರೆ, ಯಾರ್ಯಾರು ಗೋವಾದಿಂದ ಆಪರೇಟ್ ಮಾಡಿದ್ದಾರೆ, ಎಲ್ಲವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ತನಿಖೆ ಆಗಬೇಕು. ವಿಶೇಷವಾಗಿ ಪೊಲೀಸರು ಮುಚ್ಚ ಹಾಕುವಂತ ಆಂಗಲ್ ತನಿಖೆ ಮಾಡ್ತಾ ಇಲ್ಲ. ಅದಾಗಬೇಕಾದ್ರೆ ಇವತ್ತು SIT ಬಹಳ ಮುಖ್ಯವಾಗಿದೆ. SIT ಮಾಡಲಿಲ್ಲ ಅಂದ್ರೆ ನಾನು ನೇರವಾಗಿ ಆರೋಪ ಮಾಡ್ತೀನಿ, ಲೋಕಲ್ ಪೊಲೀಸ್ ಜೊತೆಗೆ ವರಿಷ್ಠ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸರ್ಕಾರದಲ್ಲಿರುವಂತ ಮಂತ್ರಿಗಳು, ಮುಖ್ಯಮಂತ್ರಿಗಳು ಕೂಡ ಇದು ಮುಚ್ಚ ಹಾಕುವ ಪ್ರಯತ್ನದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಕ್ ಇಚ್ಛಪಡ್ತೀನಿ. ಅದನ್ನೇ ನಾನು ಹೇಳಿದ್ದು, ಆಮಿಷ ಕೊಟ್ಟಿ 50 ಲಕ್ಷ ಆಮಿಷ ಕೊಡುವಂತ ಪ್ರಯತ್ನ, ಅವಳಿಗೆ ಹೆದರಿಸುವಂತ ಪ್ರಯತ್ನ, ಸುಳ್ಳು ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿರುವಂತದ್ದು, ತದನಂತರ ಮತ್ತೊಂದು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿರುವಂತದ್ದು, ಈಗ FSL ರಿಪೋರ್ಟ್ ಅನ್ನು ಕೂಡ ಮ್ಯಾನಿಪುಲೇಟ್ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರಿಂದ SIT ಆಗುತ್ತೆ. ಹಾವೇರಿಯ ಪೊಲೀಸರು, ವಿಶೇಷವಾಗಿ ಹಾನಗಲ್ ಪೊಲೀಸರು ಗ್ಯಾಂಗ್ ರೇಪ್ ಮಾಡಿದ ಗ್ಯಾಂಗ್ ಜೊತೆಗೆ ಸೇರ್ಕೊಂಡಿದ್ದಾರೆ. ಈ ಗ್ಯಾಂಗ್ ಅನ್ನ ರಕ್ಷಣೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಆ ಸೂಫಿ ಸಂಘಟನೆಯ ಹಿಂದ್ಗಡೆ ಈ PFI ಇದೆ ಅಂತ ಸುದ್ದಿ ಬರ್ತಾ ಇದೆ. ಆದ್ರಿಂದ ಇದು PFI ರೋಲ್ ಏನಿದೆ, PFI ಬಂದ್ರೆ ಅದರಲ್ಲಿ ಭಯೋತ್ಪಾದನೆ ಬರ್ತದೆ, ಆ ಟ್ರೈನಿಂಗ್ ಬರ್ತದೆ, ಎಲ್ಲ ಬರ್ತದೆ. ಆದ್ರಿಂದ SIT ಮಾಡ್ತೇವೆ. SITಯಲ್ಲಿ PFI ರೋಲ್ ಸ್ಥಾಪಿತ ಆದ್ರೆ ನೇರವಾಗಿ ಈ ಕೇಸ್ NI ಕೊಡುವಂತದ್ದು ಅರ್ಹತೆ ಪಡಿತದೆ. ಆದ್ರಿಂದ ಇವೆಲ್ಲ ಆಗ್ಬೇಕಾದ್ರೆ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳ ಫೋನ್ ಅನ್ನ ಇವತ್ತು ವಶಪಡಿಸಿಕೊಂಡು ಅವ್ರು ಏನೇನ್ ಮಾಡಿದ್ದಾರೆ ಎಲ್ಲವನ್ನೂ ಕೂಡ ತನಿಖೆ ಮಾಡಬೇಕು. ಯಾರ್ಯಾರು ದುಡ್ಡು ಕೊಟ್ಟು ಮುಚ್ಚಕ್ಕೆ ಪ್ರಯತ್ನ ಮಾಡಿದ್ದಾರೆ, ಯಾರ್ಯಾರು ಗೋವಾದಿಂದ ಆಪರೇಟ್ ಮಾಡಿದ್ದಾರೆ, ಎಲ್ಲವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ತನಿಖೆ ಆಗಬೇಕು. ವಿಶೇಷವಾಗಿ ಪೊಲೀಸರು ಮುಚ್ಚ ಹಾಕುವಂತ ಆಂಗಲ್ ತನಿಖೆ ಮಾಡ್ತಾ ಇಲ್ಲ. ಅದಾಗಬೇಕಾದ್ರೆ ಇವತ್ತು SIT ಬಹಳ ಮುಖ್ಯವಾಗಿದೆ. SIT ಮಾಡಲಿಲ್ಲ ಅಂದ್ರೆ ನಾನು ನೇರವಾಗಿ ಆರೋಪ ಮಾಡ್ತೀನಿ, ಲೋಕಲ್ ಪೊಲೀಸ್ ಜೊತೆಗೆ ವರಿಷ್ಠ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸರ್ಕಾರದಲ್ಲಿರುವಂತ ಮಂತ್ರಿಗಳು, ಮುಖ್ಯಮಂತ್ರಿಗಳು ಕೂಡ ಇದು ಮುಚ್ಚ ಹಾಕುವ ಪ್ರಯತ್ನದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಕ್ ಇಚ್ಛಪಡ್ತೀನಿ. ಅದನ್ನೇ ನಾನು ಹೇಳಿದ್ದು, ಆಮಿಷ ಕೊಟ್ಟಿ 50 ಲಕ್ಷ ಆಮಿಷ ಕೊಡುವಂತ ಪ್ರಯತ್ನ, ಅವಳಿಗೆ ಹೆದರಿಸುವಂತ ಪ್ರಯತ್ನ, ಸುಳ್ಳು ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿರುವಂತದ್ದು, ತದನಂತರ ಮತ್ತೊಂದು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿರುವಂತದ್ದು, ಈಗ FSL ರಿಪೋರ್ಟ್ ಅನ್ನು ಕೂಡ ಮ್ಯಾನಿಪುಲೇಟ್ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರಿಂದ SIT ಆಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.